ತಂದೆಯವರು 2 ವರಗಳನ್ನು ಕೊಟ್ಟಿದ್ದಾರಂತೆ. ಅವುಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂದರು. ಇನ್ನು 2ನೇ ವರಕ್ಕೆ ನಾನು 4 ಮುಡಿಯಿಟ್ಟು ಜಟಾವಂತಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಆದ್ದರಿಂದ ನಾನು ಈ ದಿವಸವೇ ವನವಾಸಕ್ಕೆ ಹೊರಟಿದ್ದೆ. ನಾನು ಕೇಳುತ್ತಿದ್ದೇನೆ. ಅಮ್ಮ, ನಾನು ಮಾಡಿದ ಅಪರಾಧವಾದರೂ ಏನು? ಸ್ವಾಮಿ, ನೀವು ವನವಾಸಕ್ಕೆ ಹೋಗಲೇಬೇಕೆ? ಹಾಗಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆನು. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಕಾನೂನು ಜೀವನ ಬಹಳ ಕಷ್ಟಕರ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಅರಣ್ಯದಲ್ಲಿ ಕಲ್ಲು ಮುಳುಗಳನ್ನು ತುಳಿಯುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಷ್ಟಪಡುವುದನ್ನು ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಸೀತ. ನಾನು ಈ ದಿವಸ ವನವಾಸಕ್ಕೆ ಹೋಗಿದ್ದೇನೆ. ನನ್ನನ್ನು ಬೀಳ್ಕೊಡುವ ಸಿದ್ಧ. ಸಾಧ್ಯವಿಲ್ಲ ಸ್ವಾಮಿ. ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ